ಹೌ ಟು ವಾಚ್ ದ ಬಾಲ್. ಅಷ್ಟು ಕಷ್ಟನಾ ಬಾಲ್ ನೋಡೋದು? ಹೌದು, ತುಂಬಾ ಕಷ್ಟ ಬಾಲ್ ನೋಡೋದು. ಇನ್ಫ್ಯಾಕ್ಟ್ ನೀವು ಟೆಸ್ಟ್ ಕ್ರಿಕೆಟಲ್ಲೂ ನಿಮಗೆ ಬಾಲ್ ನೋಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಇದ್ರ ಸೀರಿಯಸ್ನೆಸ್ಸು ನಿಮ್ಗೆ ಅರ್ಥ ಆಗಬೇಕು. ಆ್ಯಕ್ಚುಲಿ ಪ್ರಾಕ್ಟಿಕಲ್ ಆಡಬೇಕಾದ್ರೆ ಏನಕ್ಕೆ ಕಷ್ಟ ಆಗುತ್ತೆ ಬಾಲ್ ನೋಡೋದು, ಯಾವ ರೀತಿ ಬಾಲ್ ನೋಡಬೇಕು ಅನ್ನೋದ್ರ ಬಗ್ಗೆ ಇವತ್ತನ್ನು ತಿಳ್ಕೊಳ್ಳೋಣ ಬನ್ನಿ. ಪ್ರಾಕ್ಟಿಕಲಿ ಏನಾಗುತ್ತೆ ಅಂದರೆ ಬಾಲ್ನ ನೋಡ್ಬೇಕಾದ್ರೆ ನಾವು ಫಸ್ಟ್ ಲೈನ್ ಆಫ್ ದ ಬಾಲ್ನ ನೋಡಿ ಡಿಸೈಡ್ ಮಾಡಿಬಿಡ್ತೀವಿ ಬಾಲ್ ಇಲ್ಲೇ ಬರುತ್ತೆ ಅಂತ. ಅದು ಆ ರೀತಿ ಆಗಲ್ಲ. ಬಾಲ್ ಮೂವ್ ಆಗುತ್ತೆ ಲಾಸ್ಟ್ ಮೂಮೆಂಟ್ವರೆಗೂ. ಯೂಶ್ವಲಿ ಏನಾಗುತ್ತೆ ಅಂದರೆ ಫಸ್ಟ್ ಲೈನ್ ಆಫ್ ದ ಬಾಲ್ ನೋಡ್ಬಿಟ್ಟು ಆಡ್ಬಿಡ್ತೀವಿ. ಬಟ್ ಯಾವ ರೀತಿ ನೋಡಬೇಕು ಅನ್ನೋದಾದರೆ ಬಾಲಿಂದ ರಿಲೀಸಿಂದ ಹಿಡಿದು ಪಿಚ್ಚಾಗಿ ಬ್ಯಾಟಿಗೆ ಬಿದ್ದು ಹೋಗೋವರೆಗೂ ಬಾಲ್ನ ಫಾಲೋ ಮಾಡಬೇಕಾಗುತ್ತೆ. ಅಷ್ಟು ಇಂಟೆನ್ಸಿವ್ ಆಗಿ ಬಾಲ್ನ ನೋಡಬೇಕಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ನೆಚ್ಚಲ್ಲಿ ಹಂಗೆ ಆಗುತ್ತೆ. ಫಸ್ಟ್ ಅರ್ಧವರೆಗೂ ಬಾಲ್ ನೋಡ್ತೀವಿ, ಆಮೇಲೆ ನಮ್ಮ ಶಾಟ್ ಬಗ್ಗೆ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ, ಬಾಲಿಂದ ಕಣ್ಣು ತೆಗೆದುಬಿಡ್ತೀವಿ. ಸೊ ಕಣ್ಣು ಬಾಲ್ ಮೇಲೆ ಇಟ್ಕೊಂಡು ನಮ್ಮ ಶಾಟ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಬಾಲು ಬಿತ್ತು ಬಾಲ್ನ ಫಾಲೋ ಮಾಡಬೇಕಾಗುತ್ತೆ ಟ್ರ್ಯಾಕ್ನ. ನೀವು ಟೆಸ್ಟ್ ಮ್ಯಾಚಲ್ಲೂ ನೋಡಿರ್ಬೋದು, ಬಾಲ್ನ ಬಿಟ್ಟಾಗ ಕೂಡ ಕೀಪರ್ವರೆಗೂ ನೋಡ್ತಾರೆ. ಸೊ ಅಷ್ಟು ಇಂಪಾರ್ಟೆಂಟ್ ಥಿಂಗ್ಸು ಒಂದು ಬಾಲ್ ನೋಡೋದ್ರಲ್ಲಿ ಇರೋದು. ನೀವು ಸ್ಕೋರ್ ಮಾಡೋದಾಗಲಿ ಔಟ್ ಆಗೋದಾಗಲಿ ಇರೋದು ಒಂದೇ ಡಿಫ್ರೆನ್ಸು, ಅದು ನೀವು ಬಾಲ್ ನೋಡಿದ್ರಾ ಇಲ್ವಾ ಅಂತ. ಸೊ ಆಲ್ ದಿ ಬೆಸ್ಟ್. ಬಾಲ್ನ ರಿಲೀಸಿಂದ ಹಿಡಿದು ಬ್ಯಾಟ್ಗೆ ಇಂಪ್ಯಾಕ್ಟ್ ಆಗೋವರೆಗೂ ಅಟ್ಲೀಸ್ಟ್ ಬಾಲ್ನ ನೋಡಲೇಬೇಕಾಗುತ್ತೆ. ಆ ಬಾಲ್ ಟ್ರ್ಯಾಕ್ನ ಫಾಲೋ ಮಾಡಬೇಕಾಗುತ್ತೆ. ಗುಡ್ ಲಕ್.